ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗಂತೂ ಮಳೆ ತುಂಬ ಚೆನ್ನಾಗಾಗಿದೆ. ಇದೇ ಖುಷಿಗೆ ನಮ್ಮ ಟೆರೆಸ್ ಮೇಲಿರೋ ಪುಟ್ಟ ಗಾರ್ಡನಲ್ಲಿ ಮಲ್ಲಿಗೆ ಗಿಡ ತುಂಬ ಹೂವು ಬಿಟ್ಟಿದೆ. ಸೊ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡಬಹುದು. ಇದು ರಾತ್ರಿ ತೆಗೆದಿರೋಂತಹ ವಿಡಿಯೋ. ಅವಾಗ ತಾನೇ ಜಸ್ಟ್ ಅರಳಿರೋವಂಥದ್ದು. ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಮಳೆ ಹನಿ ಗಿಡದ ಮೇಲೆ ಬಿದ್ದಿರೋದಕ್ಕೂ, ಹಸಿರು ಗಿಡದಲ್ಲಿ ಬಿಳಿ ಹೂವು ಬಿಟ್ಟಿರೋದಕ್ಕೂ ಎಷ್ಟು ಮುದ್ದಾಗಿದೆ ನೀವೇ ನೋಡ್ಬೋದು. ಸೊ ಇದು ಬೆಳಗ್ಗೆ ತೆಗೆದಿರೋವಂಥ ವಿಡಿಯೋ. ನಾನು ನೈಟ್ ಹೂವು ಬಿಡಿಸ್ಕೊಳ್ಳಿಲ್ಲ, ಕಾರಣ ರಾತ್ರಿ ಹೊತ್ತು ಗಿಡಕ್ಕೆ ಕೈ ಹಾಕಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಬೆಳಗ್ಗೆ ಬಿಡಿಸ್ಕೊಂಡೆ ಹೂವನ್ನ. ಸೊ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ಬೋದು. ಒಂದು ಹೂವು ಒಂದು ಪುಟ್ಟ ರೋಸ್ ಅಷ್ಟು ದಪ್ಪ ಇದೆ. ಇದು 7 ಸುತ್ತಿನ ಮಲ್ಲಿಗೆ ಹೂವು. ಅಂಗಡಿನಲ್ಲಿ ಅಥವಾ ಈಚೆ ಹೊರಗಡೆ ಮಾರ್ಕೆಟಲ್ಲಿ ಸಿಗೋದೆಲ್ಲ ಒಂದೇ ಸುತ್ತಿನ ಮಲ್ಲಿಗೆ ಹೂವು, ತುಂಬ ಪುಟ್ಟದಾಗಿರುತ್ತೆ. ಇದು 7 ಸುತ್ತಿನ ಹೂವು. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತಂದರೆ ಅದು ಗಿಡದಲ್ಲಿ ಇದ್ರೇ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆದರೆ ಏನು ಮಾಡೋದು, ದೇವ್ರಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಬಿಡಿಸ್ಕೊತಾ ಇದ್ದೀನಿ. ಸೊ ನೋಡಿ ಎಷ್ಟು ದಪ್ಪ ಇದೆ ಒಂದು ಹೂ ಕೂಡ. ಹಾಗೆ ಇಡೀ ಟೆರೇಸ್ ಎಲ್ಲ ಅಷ್ಟು ಘಮ ಘಮ ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಪರಿಮಳ ಬೀರುತ್ತೆ ಇದು ಗಿಡ. ನಾನು ಇದನ್ನು ನರ್ಸರಿನಲ್ಲಿ ತೊಗೊಂಡಿದ್ದ ಗಿಡ ಇದು. ಆಗಲೇ ಇದಕ್ಕೆ 3 ವರ್ಷ ತುಂಬೋಗಿದೆ. ಬಟ್ ಪ್ರತಿ ವರ್ಷವೂ ಇದೇ ರೀತಿ ಹೂ ಕೊಡುತ್ತೆ, ತುಂಬ ಚೆನ್ನಾಗಿ ಬಿಡುತ್ತೆ. ಈಗಾಗಲೇ ಇದು 2ನೇ ಟ್ರಿಪ್ ಹೂ ಬಿಡ್ತಿರೋದು. ಒಂದು ಸರಿ ಹೂ ಬಿಟ್ಟು ಎಲೆ ಎಲ್ಲ ಉದುರಿ ಮತ್ತೆ ಚಿಗುರಿ ಇವಾಗ ಮತ್ತೆ ಹೂ ಬಿಡ್ತಾ ಇದೆ. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಈ ಹೂಗಳನ್ನ ನೋಡ್ತಾ ಇದ್ದರೆ. ಹಾಗೆ ಇಷ್ಟು ಹೂವು ನನಗೆ ಪ್ರತಿದಿನ ಸಿಗುತ್ತೆ. ಇದನ್ನೇ ನಾನು ದೇವ್ರಿಗೆ ಹಾಕ್ತೀನಿ. ಅಂಗಡಿಯಿಂದ ಕೊಂಡ್ಕೊಳ್ಳೋ ಅಷ್ಟೇ ಇಲ್ಲ, ಯಾಕಂದರೆ ಡೈಲಿ ನನಗೆ ಫ್ರೆಶ್ ಆಗಿ ಹೂವು ಸಿಗುತ್ತೆ. ಅಲ್ಲೇ ಗಿಡದಿಂದ ಕಿತ್ಕೊಂಡು ಬಂದು ಹಾಗೆ ದೇವ್ರಿಗೆ ಹಾಕಿ ಪೂಜೆ ಮಾಡೋದ್ರಿಂದ ಅದಕ್ಕೆ ಸಿಗೋವಂಥ ಖುಷಿನೇ ಬೇರೆ. ನೋಡಿ ಇಷ್ಟು ಹೂ ಬಿಟ್ಟಿದೆ. ಇದಕ್ಕೆ ನಾನು ರೆಗ್ಯುಲರಾಗಿ ನೀರು ಹಾಕ್ತಾ ಇರ್ತೀನಿ, ಹಾಗೆ ಗೊಬ್ಬರ ಎಲ್ಲನೂ ಟೈಮ್ ಕರೆಕ್ಟಾಗಿ ಹಾಕ್ತಾ ಇರ್ತೀವಿ. ಮೊಸರು, ಹಾಲು ಇದೆಲ್ಲ ತುಂಬ ಗಿಡಕ್ಕೆ ಬೇಗ ಹೂ ಬಿಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ವಿಶ್ವ ಪರಿಸರ ದಿನ ಅಂತ ಒಂದು ದಿವಸ ಸ್ಟೇಟಸ್ಗೆ ಹಾಕ್ಕೊಳ್ಳೋದು ಅಥವಾ ಎಲ್ಲ ಕಡೆ ಹೇಳೋದು ಅಲ್ಲ. ಅಟ್ಲೀಸ್ಟ್ ನಮ್ಮ ಕೈಲಿ ಎಷ್ಟು ಗಿಡಗಳನ್ನ ನಾವು ಹಾಕ್ಬೋದು, ಅದಕ್ಕೆಷ್ಟು ಆರೈಕೆಗಳನ್ನ ಮಾಡ್ಬೋದು ಅನ್ನೋದನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು. ನನಗಂತೂ ಇಷ್ಟು ಪುಟ್ಟ ಗಿಡ ಹಾಕಿನೇ ಅದರಲ್ಲಿ ಬಿಡೋವಂಥ ಹೂವು ನೋಡಿ ನಂಗೆ ತುಂಬ ಡೈಲಿ ಖುಷಿ ಆಗುತ್ತೆ. ಹಾಗೆ ಇಷ್ಟೇ ಅಲ್ಲದೆ ನಾನು ಒಂದು 5 ಥರ ದಾಸವಾಳ ಹೂವು ಹಾಕಿದ್ದೇನೆ. ಮಲ್ಲಿಗೆ ಗಿಡನೇ 3 ಗಿಡ ಇದೆ. ಸ್ವಲ್ಪ ಪುದೀನಾನು ಬಿಟ್ಟಿದೆ, ಇಲ್ಲಿ ನೋಡ್ಬೋದು. ಹಾಗೆ ಒಂದು ಕನಕಾಂಬರ ಗಿಡ ಇದೆ, ಅದರಲ್ಲೂ ಹೂ ಬಿಟ್ಟಿದೆ, ಅದನ್ನು ಬಿಡಿಸ್ಕೊತಾ ಇದ್ದೀನಿ. ಇದಿಷ್ಟು ಕಟ್ಟಿದಾಗ ಎಷ್ಟು ಮುದ್ದಾಗಿ ಕಾಣುತ್ತೆ, ಸುಂದರವಾಗಿ ಕಾಣುತ್ತೆ ಗೊತ್ತಾ. ನೋಡಿ ಕೊನೆಗೆ ಇಷ್ಟು ಹೂ ನನಗೆ ಸಿಕ್ಕಿದೆ. ಇದ್ರ ಜೊತೆಗೆ ಒಂದು 4-5 ದಾಸವಾಳ ಕೂಡ ಬಿಟ್ಟಿದೆ, ಅದನ್ನು ಕಿತ್ಕೊಳ್ಳೋಣ ಬನ್ನಿ. ಇದು ವೈಟ್ ದಾಸವಾಳ. ಇಷ್ಟು ಚಿಕ್ಕದ ಗಿಡದಲ್ಲೇ ಒಂದು ದಿವಸಕ್ಕೆ 3-2 ಹೂ ಬಿಡ್ತಾ ಇರುತ್ತೆ. ಇವತ್ತು 3 ಹೂ ಬಿಟ್ಟಿದೆ, ಇದನ್ನು ಕೂಡ ಬಿಡಿಸ್ಕೊತಿದ್ದೀನಿ. ಪಿಂಕ್ ಶೇಡ್ ಇದೆ ಇದಕ್ಕೆ. ವೈಟ್ ದಾಸವಾಳನೇ ಆದರೂ ಇದಕ್ಕೆ ಸ್ವಲ್ಪ ಲೈಟಾಗಿ ಪಿಂಕ್ ಶೇಡ್ ಇದೆ. ಹಾಗೆ ಇದು ರುದ್ರಾಕ್ಷಿ ಹೂ ಅಂತ ಹೇಳ್ತಾರೆ, ಆ ಗಿಡ ಕೂಡ ಹಾಕಿದ್ದೀನಿ. ಇದರಲ್ಲೇ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸ್ಬೋದು. ನೋಡಿ ಇಲ್ಲಿ ಕಾಣಿಸ್ತಿದೆ ಪಿಂಕ್ ರೋಸ್, ಪಿಂಕ್ ಹೂ. ಇದು ರುದ್ರಾಕ್ಷಿ ಹೂ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಕಲರು ದಾಸವಾಳ. ಇದು ಡ್ಯುಯಲ್ ಕಲರ್, ಅಂದರೆ ಒಂದೇ ಹೂನಲ್ಲಿ 2 ಬಣ್ಣ ಇದೆ. ಇದು ಕೂಡ ದಿನಕ್ಕೆ 5-6 ಹೂ ಬಿಡುತ್ತೆ. ಕೆಲವೊಂದು ಸರಿ 10 ಹೂ ಬಿಟ್ಟಿರೋದು ಕೂಡ ಇದೆ. ಹಾಗೆ ಇನ್ನೊಂದು ಪುಟಾಣಿದ್ದು ಒಂದು ರೋಸ್ ಇದೆ, ಬನ್ನಿ ಅದು ಎಷ್ಟು ಕ್ಯೂಟಾಗಿದೆ ನೋಡಿ. ಮಳೆ ಹನಿ ಬಿದ್ದು ಮುತ್ತಿನ ಥರ ಕಾಣಿಸುತ್ತೆ. ರಾತ್ರಿ ಎಲ್ಲ ಮಳೆ ಬಿದ್ದಿದೆಯಲ್ಲ, ಸೊ ಅದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೀವೇ ನೋಡ್ಬೋದು. ಇದು ಪನ್ನೀರ್ ರೋಸ್ ಅಂತ ಹೇಳ್ತಾರೆ, ಅಂದರೆ ಇದು ಗಮಲ ಪನ್ನೀರ್ ಥರ ಇರುತ್ತೆ, ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ಇದ್ರದ್ದು.
ಇಷ್ಟು ಹೂ ಇವತ್ತು ನನಗೆ ಸಿಕ್ಕಿದೆ ನನ್ನ ಗಾರ್ಡನಲ್ಲಿ. ಇಷ್ಟೇ ಅಲ್ಲ, ಇದಕ್ಕಿಂತ ಜಾಸ್ತಿ ಹೂ ನನಗೆ ಪ್ರತಿದಿನ ಸಿಗ್ತಾ ಇರುತ್ತೆ. ಅದನ್ನೇ ತಂದು ನನ್ನ ದೇವರಿಗಿಟ್ಟು ಪೂಜೆ ಮಾಡೋದು. ಅಂಗಡಿಯಿಂದ ತರೋದು ತುಂಬ ಅಂದರೆ ತುಂಬ ಕಡಿಮೆ. ಸೊ ಇಲ್ಲಿ ಸ್ವಲ್ಪ ತುಳಸಿನೂ ಇದೆ, ಅಂದರೆ ಒಂದು ದಾಸವಾಳ ಗಿಡದಲ್ಲಿ ಒಂದೇ ಒಂದು ತುಳಸಿ ಅದೇ ಬಿಟ್ಟಿದೆ, ತುಂಬ ಚೆನ್ನಾಗಿ ಬಂದಿದೆ. ಮೇಲೆ ತೆನೆ ಬಿಟ್ಟಿರುತ್ತಲ್ಲ ಅದನ್ನು ಮಾತ್ರ ಕಿತ್ಕೊಳ್ತಾ ಇದ್ದೀನಿ ನಾನು. ಆಗಾಗ ಅದನ್ನು ಕೀಳ್ತಾ ಇದ್ರೆ ಗಿಡ ಚೆನ್ನಾಗಿ ಚಿಗುರೊಡೆಯುತ್ತೆ ಅಂತ ಕಾರಣಕ್ಕೆ. ಹಾಗೆ ಅದನ್ನು ಮಲ್ಲಿಗೆ ಹೂವಿನ ಜೊತೆ ಕಟ್ಟಿ ನಾವು ನೋಡ್ಬೋದು, ತುಂಬ ಮುದ್ದಾಗಿ ಕಾಣಿಸುತ್ತೆ. ಸೊ ನೋಡಿ, ಕೊನೆಗೆ ಇಷ್ಟು ಹೂ ನನಗೆ ಇವತ್ತು ಸಿಕ್ಕಿದ್ದು. ನನ್ನ ಗಿಡ ಮತ್ತೆ ಹೇಗೆ ಕಾಣಿಸ್ತಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಫೈನಲಿ ಇಷ್ಟು ಹೂ ಸಿಕ್ಕಿದೆ. ಇದನ್ನು ಕಟ್ಟಿದಾಗ ನೋಡಿ ಈಗ ಕಾಣುತ್ತೆ ಇಷ್ಟು ಹೂ. ಅದು ದಟ್ಟವಾಗಿ ಕಟ್ಟಿದ್ದೀನಿ ನಾನು, ತುಂಬ ಕ್ಯೂಟಾಗಿದೆ. ಇದನ್ನು ದೇವ್ರ ಫೋಟೋಗೆ ಅಥವಾ ಲಕ್ಷ್ಮಿಗೆ ಕಳಶಕ್ಕೆ ಹಾಕಿದಾಗ ತುಂಬ ಖುಷಿ ಆಗುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೆಚ್ಚೆಚ್ಚು ಗಿಡಗಳನ್ನ ಬೆಳೆಸಿ ಅಂತ ಕೇಳ್ಕೊಂಡು. ಹಾಗೆ ಇದು ಇನ್ನೊಂದು ದಿನ ಬಿಟ್ಟಿದ್ದು ಮಲ್ಲಿಗೆ ಹೂವು. ಇಷ್ಟು ಹೂವು ಒಂದೇ ದಿವಸ ಸಿಕ್ಕಿದೆ. ಮತ್ತು ಒಂದು ದಾಸವಾಳ ಆರೆಂಜ್ ಕಲರ್ದು 4, ಪಿಂಕ್ ಒಂದು ಸ್ವಲ್ಪ ಕಾಮಕಸ್ತೂರಿ ತುಳಸಿ ಕೂಡ ಬಿಟ್ಟಿತ್ತು. ನಾನು ತುಳಸಿ ಬೆಳೀತಾ ಇದ್ದ ಹಾಗೇ ಸ್ವಲ್ಪ ಕಟ್ ಮಾಡ್ತಾ ಇರ್ತೀನಿ, ಹಾಗೆ ಬೇಗ ಚಿಗುರುತ್ತೆ. ಸೊ ಇವಾಗ ನೋಡಿ ಮಲ್ಲಿಗೆ ಹೂವು ಕಟ್ಟಿ ಹಾಗೆ ತುಳಸಿನೂ ಜೊತೆ ಕಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂದು 1/4 ಮೊಳದಷ್ಟಾದರೂ ಬಿಟ್ಟಿದೆ. ಅಂದರೆ ನಾನು ತುಂಬ ದಿಂಡಾಗಿ ಕಟ್ಟಿದ್ದೀನಿ. ಸ್ವಲ್ಪ ತೆಳುವಾಗಿ ಕಟ್ಟಿದ್ರೆ ಒಂದು ಅರ್ಧ ಮೊಳಕ್ಕಿಂತ ಜಾಸ್ತಿನೇ ಆಗುತ್ತೆ. ಆದರೆ ಹೊರಗಡೆ ಈ ರೀತಿ ಮಲ್ಲಿಗೆ ಹೂವು ನಾವು ಹುಡುಕಿದ್ರೂ ಸಿಗೋದಿಲ್ಲ, ದುಡ್ಡು ಕೊಡ್ತೀವಿ ಅಂತಂದ್ರೂ ಸಿಗೋದಿಲ್ಲ. ಯಾಕಂದರೆ ಇದು ಎಷ್ಟು ದಪ್ಪ ಇದೆ, ಒಂದು ಹೂವನ್ನ ನೀವು ನೋಡ್ಬೋದು. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.